Okay. So am I audible? Yes. So let us begin the class. Welcome back once again. Okay. Yes. Am I audible? Fine. So let us begin. So six derivations we saw, where these derivations are going to help you when so far whatever methods we have studied, it is not going to help you directly. So we have derived this all standard. So ನೀವು ಇಲ್ಲಿ ನೋಡ್ಬೇಕು ಒಂದು ಪ್ಯಾಟರ್ನ್ ಅಂದ್ರೆ ಎಲ್ಲಾ ಕಡೆ ಪರ್ಫೆಕ್ಟ್ ಸ್ಕ್ವೇರ್ ಇದೆ. If you take any denominator, okay, so ಅದು ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ಅಂಡರ್ ದ ರೂಟ್ ಇರ್ಲಿ ಏನೇ ಇರ್ಲಿ, ಎವ್ರಿವೇರ್ ಆಲ್ ದ ಫಂಕ್ಷನ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್. ಒಂದು ನೆನ್ಪಿಟ್ಕೊಳ್ಳಿ. ಅಂಡ್ ದೀಸ್ ಸಿಕ್ಸ್ ರಿಸಲ್ಟ್ಸ್ ಯು ಹ್ಯಾವ್ ಟು ಡೂ. ಆಮೇಲೆ ನಾನು ಒಂದ್ ಎಕ್ಸಾಂಪಲ್ ಮಾಡಿದೆ ಸ್ಟಾರ್ಟಿಂಗ್, ಏನದು 1/x² - 16 ಅಂತ. ಸೊ ಇದನ್ನ 16 ಅಂತ ಹೇಗ್ ಬರ್ಕೊಂಡ್ವಿ, 4² ಅಂತ ಬರ್ಕೊಂಡ್ವಿ. ಸೊ ಇದು ಡೈರೆಕ್ಟ್ ಆಗಿ ಹೇಗೆ ಯಾವ ಫಾರ್ಮ್ ನಲ್ಲಿ ಆಯ್ತು, x² - a² ಅಂತ ಆಯ್ತು. ಆದ್ರೆ ಎಕ್ಸೆಪ್ಟ್ 1 or 2 ಎಕ್ಸಾಂಪಲ್ಸ್, ಓಕೆ, ನಿಮ್ಗೆ ಇದ್ರಲ್ಲಿ ಯಾವ್ದು ಡೈರೆಕ್ಟ್ ಕ್ವಶನ್ ಇಲ್ವೇ ಇಲ್ಲ. ನೀವು ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮೆನಿ ಮೆಥಡ್ಸ್ ಯು ಹ್ಯಾವ್ ಟು ಅಪ್ಲೈ. ಓಕೆ, ಸೊ ಒನ್ ಸೆಕೆಂಡ್. ಎಸ್, ಸೊ ಮೆನಿ ಮೆಥಡ್ಸ್ ಯು ಹ್ಯಾವ್ ಟು ಅಪ್ಲೈ. ಸೊ ಈ ಫಾರ್ಮ್ ನಲ್ಲಿ ಬರುವವರೆಗೂ, ಯಾಕೆ ಈ ಫಾರ್ಮ್ ನಲ್ಲಿ, ಯಾವಾಗ ಈ ಫಾರ್ಮ್ ನಲ್ಲಿ ಮಾಡ್ಕೊಂತೀರಾ, ವೆನ್ ಅದರ್ ಮೆಥಡ್ಸ್ ಆರ್ ನಾಟ್ ಹೆಲ್ಪಿಂಗ್ ಯು. ಓಕೆ, ಸೊ ನೀವು ಈ ಡಿನಾಮಿನೇಟರ್ ನೋಡಿದ್ರೆ ಇಲ್ಲಿವರೆಗೂ ನಾವು ಓದಿರೋ ಯಾವ್ದು ಮೆಥಡ್ ನಮ್ಗೆ ಹೆಲ್ಪ್ ಆಗಲ್ಲ. ಸೊ ನಮ್ಗೆ ಈ ಪರ್ಫೆಕ್ಟ್ ಸ್ಕ್ವೇರ್ ನಲ್ಲೇ ಬೇಕು. ಓಕೆ, ಸೊ ಇಲ್ಲಿ ಈ ಎಕ್ಸರ್ಸೈಸ್ ನಲ್ಲಿ ಇದು ಒಂದೇ ಎಕ್ಸಾಂಪಲ್ ನಿಮ್ಗೆ ಇಷ್ಟು ಈಸಿ ಇರೋದು, ಡೈರೆಕ್ಟ್ ಆಗಿರೋದು. ಇದನ್ ಬಿಟ್ರೆ ಬೇರೆ ಯಾವ ಎಕ್ಸಾಂಪಲ್ ಇಲ್ಲ. ಸೊ ಐ ಹೋಪ್ ಈ ನೋಟ್ಸ್ ಅನ್ನ ನಾನು ಏನ್ ಅಪ್ಲೋಡ್ ಮಾಡಿದೀನಿ ಎಲ್ರು ಬರ್ಕೊಂಡಿದೀರಾ ಅಂತ. ಸೊ ಪ್ಲೀಸ್ ಸಿಟ್ ವಿತ್ ದ ಲಿಸ್ಟ್ ಆಫ್ ಫಾರ್ಮುಲಾ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಎಕ್ಸಾಂಪಲ್ಸ್. ಇನ್ನೊಂದೆರಡು ಮಾಡ್ತೀನಿ. ಇದ್ ಆದ್ಮೇಲೆ ಒಂದ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್, ಪರ್ಫೆಕ್ಟ್ ಸ್ಕ್ವೇರ್ ಅಂತ. ಓಕೆ, ಸೊ ವೇರ್ ಐ ಸ್ಟಾಪ್, ಫಿಫ್ತ್ ಎಕ್ಸಾಂಪಲ್. ಸಿಕ್ಸ್ತ್ ಐ ವಿಲ್ ಗಿವ್ ಯು ಹೋಮ್ ವರ್ಕ್. ನೆಕ್ಸ್ಟ್ ಐ ವಿಲ್ ಡೂ ಸಿಕ್ಸ್ತ್ ಇಸ್ ಈಸಿ. ಈ 8th ನಿಮ್ಗೆ ಅರ್ಥ ಆದ್ರೆ 6th ನೀವೇ ಮಾಡ್ತೀರಾ, ತೊಂದ್ರೆ ಇಲ್ಲ. ಓಕೆ, ಸೊ ಏನಿದೆ, ರೂಟ್ ಅಂಡರ್ ರೂಟ್ x⁶ ಇದೆ, a⁶ ಇದೆ. ಓಕೆನಾ? ಸೊ ನನ್ಗೆ ಗೊತ್ತಿರೋ ರಿಸಲ್ಟ್ಸ್ ಏನು, ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಲ್ಲಿ ಇದಾವೆ. ಕರೆಕ್ಟಾ? ಸೊ ಇದನ್ನ ಈ x² ಹಂಗೆ ಇರ್ಲಿ. ಈ ಸದ್ಯಕ್ಕೆ ಈ x⁶ ನಾನು ಈ ತರ ಬರ್ಕೋಬಹುದಲ್ವಾ, 1 and the same. ಓಕೆ, ಪ್ಲಸ್ ಸಿಮಿಲರ್ಲಿ ಹಿಯರ್ ಐ ಕ್ಯಾನ್ ರೈಟ್ ದಿಸ್ as what, a⁴2. ಓಕೆ, ಯಾಕೆ ಈ ತರ ಬರ್ಕೊಂಡೆ, ಬಿಕಾಸ್ ನನ್ಗೆ ಸ್ಕ್ವೇರ್ ಫಾರ್ಮ್ ನಲ್ಲಿ ಬೇಕು, ನನ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ ನಲ್ಲಿ ಬೇಕು. ಸೊ ಇದು x⁴ 3 into 2 ಪವರ್ ಅಂತ ಬರ್ಕೊಂಡೆ. ಸಿಮಿಲರ್ಲಿ ಹಿಯರ್ ಪವರ್ ಐ ಹ್ಯಾವ್ ರಿಟನ್ as 3 into 2. ಈಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮ್ದು ಡಿನಾಮಿನೇಟರ್ ಯಾವ ಫಾರ್ಮ್ ನಲ್ಲಿ ಇದೆ, x² + a² ಫಾರ್ಮ್ ನಲ್ಲಿ ಇದೆ. ಆದ್ರೆ ಡೈರೆಕ್ಟ್ ಆಗಿ ಇಲ್ಲ. ಎಕ್ಸ್ ಜಾಗದಲ್ಲಿ ಏನಿದೆ ನಮ್ಗೆ, x³ ಇದೆ. ಓಕೆ, ಎ ಜಾಗದಲ್ಲಿ ಏನಿದೆ, a³ ಇದೆ. ಅದೇ ತರ ನಮ್ಗೆ ನ್ಯೂಮರೇಟರ್ ಕೂಡ 1 ಅಂತ ಬೇಕು. ನೀವು ನೋಡ್ಬೋದು ಎಲ್ಲಾ ಡೆರಿವೇಶನ್ ನಲ್ಲಿ ನ್ಯೂಮರೇಟರ್ 1 ಅಂತ ಇದೆ. ಆದ್ರೆ ನಾನು ಈ x³ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ x² ಎಲಿಮಿನೇಟ್ ಆಗುತ್ತೆ, ಬಿಕಾಸ್ ನಮ್ಗದು ಡಿಫ್ರೆನ್ಸಿಯೇಷನ್ ಗೊತ್ತು. ಓಕೆ, ಸೊ ಲೆಟ್ x³ is equals to t. So differentiation of x³ will be what, 3x² dx, and this will be what, dt. So x² dx ಏನಾಯ್ತು ಇವಾಗ, 1/3 dt ಅಂತ ಆಯ್ತು. ಓಕೆ, ಸೊ ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕೊಟ್ಟಿರೋ ಇಂಟಿಗ್ರಲ್ ಏನಿದೆ, ಯಾವ ಇಂಟಿಗ್ರಲ್ ಫೈಂಡ್ ಮಾಡ್ಬೇಕು ನಾವು, ಆಫ್ ದಿಸ್ ಫಂಕ್ಷನ್. ಓಕೆ, ದಿಸ್ ಇಸ್ ಯುವರ್ ಗಿವನ್ ಇಂಟಿಗ್ರಾಂಡ್. ಸೊ ನಾವು ಈಗ x² dx, ಓಕೆ, ನ್ಯೂಮರೇಟರ್ ಏನಿದೆ x² dx ಅಂತ ಇದೆ. ಅಥವಾ ಇದನ್ನ ನಾನು ಮತ್ತೆ ಸ್ವಲ್ಪ ರೀಅರೇಂಜ್ ಮಾಡಿರೋ ಟರ್ಮ್ ಬರ್ಕೊಂತೀನಿ. ಇದನ್ನ ಹೇಗೆ ರೀಅರೇಂಜ್ ಮಾಡ್ಕೊಂಡ್ವಿ, a³ and x³ ಅಂತ ಬರ್ಕೊಂಡ್ವಿ. ಓಕೆ, ಸೊ ಈಗ x² dx ನ್ಯೂಮರೇಟರ್ ಏನಾಯ್ತು, x² dx ನಮ್ಗೆ ಇಲ್ಲಿ ಸಿಕ್ತು, ಏನದು 1/3 dt ಅಂತ ಸಿಕ್ತು. ಓಕೆ, ಅದೇ ತರ ಇಲ್ಲಿ ಏನ್ ಉಳಿತು, x³ ಅನ್ನ ನಾವ್ ಏನಂತ ತಗೊಂಡ್ವಿ, t ಅಂತ ತಗೊಂಡ್ವಿ. ಸೊ ಇದು t² ಆಯ್ತು. ಆಮೇಲೆ ಇದು ಒಂದು ಕಾನ್ಸ್ಟೆಂಟ್ ಆಯ್ತು, ನಿಮ್ದು ಕಾನ್ಸ್ಟೆಂಟ್ ಹಂಗೆ ಇರ್ಲಿ. ಓಕೆ, ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ now, or if you want, you write that 1/3 out. So this is constant. So this is 1/t² plus a³², where a³ is one more constant only. Okay, so now if you observe,
This is in the form of x square plus a square under the root. ಓಕೆ, ಆಮೇಲೆ ಇದ್ರದ್ದು ಇಂಟಿಗ್ರಲ್ ಏನಾಗುತ್ತೆ, ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಡಿರೈವ್ಡ್. ವಿಚ್ ಒನ್ ಇಸ್ ದಟ್? ದ ಸಿಕ್ಸ್ತ್ ಪಾಯಿಂಟ್. ಓಕೆ, ಸೊ ದಟ್ ಇಸ್ ಸಿಕ್ಸ್ತ್ ಪಾಯಿಂಟ್. ಈಗ ನಮ್ಗೆ ಎಕ್ಸ್ ಜಾಗದಲ್ಲಿ ಏನಿದೆ, ಟಿ ಇದೆ. ಆಮೇಲೆ ಎ ಜಾಗದಲ್ಲಿ ಏನಿದೆ, ಎ ಕ್ಯೂಬ್ ಅಂತ ಇದೆ. ಸೊ ದಿಸ್ ಇಸ್ ಸ್ಕ್ವೇರ್ ಅಂಡ್ ಸ್ಕ್ವೇರ್. ಎಕ್ಸ್ ಜಾಗದಲ್ಲಿ ಟಿ, ಎ ಜಾಗದಲ್ಲಿ ಎ ಕ್ಯೂಬ್. ದೇರ್ ಫೋರ್ ಈಗ ಈ 1/3 ಹಂಗೆ ಉಳಿತು. ಲಾಗ್ ಆಫ್ ಎಕ್ಸ್, ಎಕ್ಸ್ ಅಂದ್ರೆ ನಮ್ಗೆ ಏನಾಯ್ತು, ಟಿ ಆಯ್ತು. ಆಮೇಲೆ ಇದೇನಾಯ್ತು, ಟಿ ಸ್ಕ್ವೇರ್ ಆಯ್ತು. ಎ ಸ್ಕ್ವೇರ್, ಎ ಸ್ಕ್ವೇರ್ ಅಂದ್ರೆ ಎ ಜಾಗದಲ್ಲಿ ಏನಿದೆ, ಎ ಕ್ಯೂಬ್ ಇದೆ ಪ್ಲಸ್ ಸಿ. ದಟ್ ಈಸ್ ಯೋರ್ ಆಲ್ಮೋಸ್ಟ್ ಆನ್ಸರ್. ಓನ್ಲಿ ಕನ್ವರ್ಟ್ ದ ಟಿ ವೇರಿಯೇಬಲ್ ಇಂಟು ಎಕ್ಸ್ ವೇರಿಯೇಬಲ್. ಸೊ ಟಿ ಏನಂತ ತಗೊಂಡಿದ್ವಿ ನಾವು, ಎಕ್ಸ್ ಕ್ಯೂಬ್ ಅಂತ ತಗೊಂಡಿದ್ವಿ. ಅದೇ ತರ ಇಲ್ಲೇನಾಗುತ್ತೆ, ಈ ಸ್ಕ್ವೇರ್ ಹಂಗೆ ಉಳಿತು, ಇದು ಎಕ್ಸ್ ಕ್ಯೂಬ್ ಆಯ್ತು ಪ್ಲಸ್ ಇದೇನಾಯ್ತು, ಎ ಟು ದ ಪವರ್ 6 ಆಯ್ತು ಪ್ಲಸ್ ಸಿ. ಆರ್ ದಿಸ್ ಇಸ್ ನಥಿಂಗ್ ಬಟ್ 1/3 ಲಾಗ್ ಆಫ್ ಎಕ್ಸ್ ಕ್ಯೂಬ್. ಇದನ್ನ ನಾನು ಸ್ವಲ್ಪ ಸಾಲ್ವ್ ಮಾಡ್ಕೊಂಡ್ರೆ ಏನಾಯ್ತು, ಎಕ್ಸ್ ಟು ದ ಪವರ್ 6 ಎ ಟು ದ ಪವರ್ 6 ಪ್ಲಸ್ ಸಿ ಅಂತ ಆಯ್ತು. ಅಂಡ್ ದಟ್ಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಆಮೇಲೆ ನೀವು ಒಂದ್ ಅಬ್ಸರ್ವ್ ಮಾಡ್ಬೋದು, ಇದೇನ್ ಸಾಲ್ವ್ ಮಾಡಾದ್ಮೇಲೆ ಬರುತ್ತಲ್ಲ, ನಿಮ್ ಕೊಟ್ಟಿರೋ ಕ್ವಶನ್ ಬರುತ್ತೆ ಆಕ್ಚುಲಿ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಅಂಡರ್ ದ ರೂಟ್ ಇದ್ರಲ್ಲಿ ಏನ್ ಸಾಲ್ವ್ ಮಾಡ್ಕೊಂತೀರಾ, same function will come. So same you can write directly. Any doubts in this question? Any doubts in this question? Okay. So sixth exact same ಇದೆ. ಸೊ ಸ್ವಲ್ಪ ಟ್ರೈ ಮಾಡಿ. ನೀವು ಇದನ್ನ ಹೇಗಂತ ಬರಿಬಹುದು, ಎಕ್ಸ್ ಸ್ಕ್ವೇರ್ ಅಂತ ಹಂಗೆ ಉಳಿತು. ಇದನ್ನ ನೀವು 1 ಸ್ಕ್ವೇರ್ ಅಂತ ಬರಿಬಹುದು. ಆಮೇಲೆ ಇದನ್ನು ಎಕ್ಸ್ ಕ್ಯೂಬ್ ಟು ದ ಪವರ್ 3, ಎಕ್ಸ್ ಕ್ಯೂಬ್ ಟು ದ ಪವರ್ 2 ಅಂತ ಬರಿಬಹುದು. ಸೇಮ್ ಕ್ವಶನ್, ಅಲ್ಲಿ ಬರೀ ಎ ಟು ದ ಪವರ್ 6 ಇತ್ತು, ಇಲ್ಲಿ ಬರೀ 1 ಅಂತ ಇದೆ. ಸೊ ಪ್ಲೀಸ್ ಇದನ್ನ ಸ್ವಲ್ಪ ಟ್ರೈ ಮಾಡಿ. ರೈಟ್ ಡೌನ್ ದಿಸ್ ಅಸ್ ಹೋಮ್ ವರ್ಕ್. ಓಕೆ, ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಕ್ಸ್ ಕ್ಯೂಬ್ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ವಾಟ್ ಯು ಗೆಟ್, 1 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್. 1 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಅಂದ್ರೆ ಯಾವ ಫಾರ್ಮ್ ಆಯ್ತಿದು? ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ನಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಇಲ್ಲಿ ಎ ವ್ಯಾಲ್ಯೂ 1 ಆಗುತ್ತೆ, ಎಕ್ಸ್ ನ ಟಿ ಅಂತ ತಗೊಂಡಿದ್ದೀರಾ. ಯು ವಿಲ್ ಕನ್ವರ್ಟ್ ಬ್ಯಾಕ್ ದಟ್. ಓಕೆ, ಟಿ ಎಕ್ಸ್ ಕ್ಯೂಬ್ ಅನ್ನ ಟಿ ಅಂತ ತಗೊಂಡಿದ್ದೀರಾ, ಸಾರಿ. ಓಕೆ, ಸೊ ದಿಸ್ ವಿಲ್ ಬಿ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೋಟೆಡ್? ಓಕೆ, ಸೊ ಇದನ್ನ ಹೋಮ್ವರ್ಕ್ ಅಂತ ಮಾಡ್ಕೊಳ್ಳಿ. ದಟ್ ಈಸ್ ಈಸಿ. ಸಿಕ್ಸ್ತ್ ಒನ್. ನೆಕ್ಸ್ಟ್, ಸೊ ನೆಕ್ಸ್ಟ್ ಒನ್ ಮಾಡ್ತೀನಿ. ಆಫ್ಟರ್ ದಟ್ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಂಪಲ್ಸ್ ವಿಲ್ ಸ್ಟಾರ್ಟ್. ಇದು ಇಲ್ಲಿವರೆಗೂ ಸೇಮ್ ಇದೆ. ಈಗ ನಾವ್ ಏನ್ ಮಾಡ್ತಾ ಇದೀವಿ, ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು. ಬಟ್ ನೆಕ್ಸ್ಟ್ ನಿಮ್ಗೆ ಹೊಸ ಕಾನ್ಸೆಪ್ಟ್ ಬರುತ್ತೆ. ದಟ್ ಇಸ್ ನಾಟ್ ಆಕ್ಚುಲಿ ಹೊಸ ಕಾನ್ಸೆಪ್ಟ್ ಅಂತ ಅಲ್ಲ, ನೀವು ಓದಿರೋ ಕಾನ್ಸೆಪ್ಟ್, ಸ್ವಲ್ಪ ರಿವಿಷನ್ ಮಾಡ್ಬೇಕಷ್ಟೇ. ಓಕೆ, ಸೊ ಸೀಕೆಂಡ್ ಸ್ಕ್ವೇರ್. ಸೊ ನಿಮ್ಗೆ ಇಲ್ಲಿ ಟ್ರಿಗ್ನೋಮೆಟ್ರಿ ಕೂಡ ಡೈರೆಕ್ಟ್ ಆಗಿ ಏನ್ ಅಷ್ಟೊಂದೇನ್ ಹೆಲ್ಪ್ ಆಗಲ್ಲ. ನೀವು ಟ್ಯಾನ್ ಎಕ್ಸ್ ನ ಟಿ ಅಂತ ತಗೋಬಹುದು. ಓಕೆ, ಸೊ ನೀವ್ ಹೇಳ್ಬೋದು, ಮ್ಯಾಮ್ ಟ್ಯಾನ್ ಸ್ಕ್ವೇರ್, ಸಾರಿ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈ ತರ ಆಗುತ್ತೆ, ಸೊ ಅದು ಎಲಿಮಿನೇಟ್ ಆಯ್ತಲ್ವಾ ಅಂತ. ಓಕೆ, ಸೊ ಯಾವಾಗ ಇದೇನಾಗುತ್ತೆ, ಟಿ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಬರಲ್ಲ. ಅಗೇನ್ ಯು ಹ್ಯಾವ್ ಟು ಗೋ ಫಾರ್ ದಿಸ್ 4 ಮೆಥಡ್ಸ್ ಓನ್ಲಿ. ಅಂದ್ರೆ ಅಫ್ಕೋರ್ಸ್ ಟ್ರಿಗ್ನೋಮೆಟ್ರಿ ಹೆಲ್ಪ್ ಆಗುತ್ತೆ, ಬಟ್ ಮತ್ತೆ ನೀವು ಈ 6 ಫಾರ್ಮುಲಾ ಬರಲೇಬೇಕು. ಓಕೆ, ಸೊ ವಾಟ್ ಐ ಕ್ಯಾನ್ ಡೂ ಹಿಯರ್ ಇಸ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲಿಟಲ್ ಬಿಟ್ ಅಡ್ಜಸ್ಟ್ಮೆಂಟ್ ಐ ವಿಲ್ ಡೂ. ಓಕೆ, ಯಾಕೆ, ಬಿಕಾಸ್ ನನಗೆ ಪರ್ಫೆಕ್ಟ್ ಸ್ಕ್ವೇರ್ ನಲ್ಲಿ ಬೇಕು, ಎಲ್ಲಾ ಟರ್ಮ್ಸ್ ನನಗೆ ಸ್ಕ್ವೇರ್ ಫಾರ್ಮ್ ನಲ್ಲಿ ಬೇಕು. ಈ ಟ್ಯಾನ್ ಎಕ್ಸ್ ನ ನಾನು ಈ ತರ ಬರ್ಕೊಂಡ್ರೆ ಏನಾದ್ರು ರಾಂಗ್ ಆಗುತ್ತಾ? ಇಲ್ಲ ಅಲ್ವಾ? ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ದ ಹೋಲ್ ಸ್ಕ್ವೇರ್. ಆಮೇಲೆ 2 ನ ನಾನು ಹೇಗಂತ ಬರ್ಕೊಂಡೆ, ಸಾರಿ 4 ನ ಹೇಗಂತ ಬರ್ಕೊಂಡೆ, 2 ಸ್ಕ್ವೇರ್ ಅಂತ ಬರ್ಕೊಂಡೆ. ಸೊ ನಾವು ಇಫ್ ಯು ಅಬ್ಸರ್ವ್ ಲಿಟಲ್ ಬಿಟ್, ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಆದ್ರೆ ನ್ಯೂಮರೇಟರ್ ನಲ್ಲಿ ನಮ್ಗೆ ಏನ್ ಬೇಕು, 1 ಅಂತ ಬೇಕು. ಆದ್ರೆ ಸೀಕೆಂಡ್ ಸ್ಕ್ವೇರ್ ಇದೆ, ಆಮೇಲೆ ಎಕ್ಸ್ ಜಾಗದಲ್ಲಿ ಟ್ಯಾನ್ ಎಕ್ಸ್ ಇದೆ. ಸೊ ಸ್ವಲ್ಪ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಲೆಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ. ಓಕೆ, ಸೊ ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ. ನಾನು ಡೈರೆಕ್ಟ್ ಆಗಿ ಬರಿತೀನಿ. ಇದೇನಾಯ್ತು, ಸೀಕೆಂಡ್ ಸ್ಕ್ವೇರ್ ಆಯ್ತು, ಡಿ ಎಕ್ಸ್ ಆಯ್ತು, ಇದು ಡಿ ಟಿ ಆಯ್ತು. ಹಾ, ಕರೆಕ್ಟ್. ಓಕೆ, ಸೊ therefore now integration of secant square x divided by ಏನದು tan square x plus 4 dx ಅಂತ ಇತ್ತು. ಇದನ್ನ ರೀರೈಟ್ ಮಾಡ್ಕೊಂಡು ನಾವು ಹೇಗಂತ ಬರ್ಕೊಂಡ್ವಿ, secant square tan square ನಾನು
tan x ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡೆ, 4 ಅನ್ನ ನಾನು 2 ಸ್ಕ್ವೇರ್ ಅಂತ ಬರ್ಕೊಂಡೆ. ಸೊ ದಿಸ್ ಇಸ್ dx. ಈಗ ಸೀಕೆಂಟ್ ಸ್ಕ್ವೇರ್ dx ಎಷ್ಟಾಯ್ತು, dt ಅಂತ ಆಯ್ತು. ಸೊ ದಿಸ್ ಇಸ್ 1 ಅಪಾನ್ tan x ಅನ್ನ ನಾವು t ಅಂತ ತಗೊಂಡಿದೀವಿ. ಸೊ ಇದು t ಸ್ಕ್ವೇರ್ ಆಯ್ತು, ಇದು 2 ಸ್ಕ್ವೇರ್ ಆಯ್ತು. ಸೊ ನಾವ್ ಯು ಅಬ್ಸರ್ವ್ ದಿಸ್ ಇಸ್ ವೆರಿ ಈಸಿ. ಯಾವ ಫಾರ್ಮ್ ನಲ್ಲಿ ಬಂತಿದ್ ಇವಾಗ ನಿಮ್ಗೆ 1/√x² + a² dx ಫಾರ್ಮ್ ನಲ್ಲಿ ಬಂತು. ಕರೆಕ್ಟಾ? ಎಷ್ಟನೇ ಪಾಯಿಂಟ್ ನಿಮ್ಮದು? 6th ಪಾಯಿಂಟ್ ಐ ಗೆಸ್. 6th ಪಾಯಿಂಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ log of x plus √x² + a² + c ಆಯ್ತು. ಇಲ್ಲಿ x ಜಾಗದಲ್ಲಿ ನಮ್ಗೆ ಏನ್ ವೇರಿಯೇಬಲ್ ಇದೆ, t ಇದೆ. a ಜಾಗದಲ್ಲಿ ಏನಿದೆ, 2 ಅಂತ ಇದೆ. ಸೊ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಇದೇನಾಯ್ತು ಇವಾಗ, ಟಿ ಎಕ್ಸ್ ಅಂದ್ರೆ ಟಿ ಆಯ್ತು ನಮ್ಗೆ ಕೊಟ್ಟಿರೋ ಕ್ವಶನ್ಗೆ. ಆಮೇಲೆ ಇಲ್ಲಿ √t² ಆಯ್ತು, ಆಮೇಲೆ ಇದು 2 ಸ್ಕ್ವೇರ್ ಆಯ್ತು ಪ್ಲಸ್ ಸಿ. ನಾವು ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ ಟಿ ಅಷ್ಟೇ. ಅದರ್ವೈಸ್ ಯುವರ್ ಆನ್ಸರ್ ಇಸ್ ಓವರ್. ಓಕೆ, ಟಿ ಟಿ ಏನಂತ ತಗೊಂಡಿದ್ವಿ ನಾವು, tan x ಅಂತ ತಗೊಂಡಿದ್ವಿ. ಪ್ಲಸ್ t² ಅಂದ್ರೆ ಏನಾಯ್ತು, tan² ಆಯ್ತು. 2 ಸ್ಕ್ವೇರ್ ಅಂದ್ರೆ ಏನಾಯ್ತು, 4 ಆಯ್ತು. ಅಂಡ್ ದಟ್ಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಎನಿ ಡೌಟ್ಸ್? Any doubts? Okay, so now after this, from 10th example, all examples are very important. Okay, ತುಂಬಾ ಇಂಪಾರ್ಟೆಂಟ್. ಆದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ನಲ್ಲಿ ಬರುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು ನೀವು 10th ಸ್ಟ್ಯಾಂಡರ್ಡ್ ನಲ್ಲಿ ಓದಿರ್ತೀರಾ, ಆದ್ರೆ ಸ್ವಲ್ಪ ರಿವಿಷನ್ ಮಾಡೋಣ. ಇಸ್ ದಿಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್? ax² + bx + c = 0. It's a quadratic equation where coefficient of x² is a, x is b, and this is constant c. Okay, so I hope this example is clear. I will remove this example. I will just clear the board. ಇಲ್ಲಿ ನಮ್ಗೆ ನಾನು ಏನ್ ಹೇಳ್ದೆ, ಯಾವ್ದೇ 6 ರಿಸಲ್ಟ್ ತಗೊಂಡ್ರು ಕೂಡ ನಿಮ್ಗೆ ಎಲ್ಲಾ ಕಡೆ ಪರ್ಫೆಕ್ಟ್ ಸ್ಕ್ವೇರ್ ಇರೋದು. ಓಕೆ, ಸೊ ಈಗ ನಮ್ಗೆ 2 ಪರ್ಫೆಕ್ಟ್ ಸ್ಕ್ವೇರ್ಸ್ ಗೊತ್ತಿರೋದು. ಯಾವ್ದು 2 ಪರ್ಫೆಕ್ಟ್ ಸ್ಕ್ವೇರ್? a + b ಹೋಲ್ ಸ್ಕ್ವೇರ್. ವಾಟ್ ಇಸ್ a + b ಹೋಲ್ ಸ್ಕ್ವೇರ್? a² + 2ab + b². ಅದೇ ತರ ಮತ್ತೊಂದು ಗೊತ್ತು, ಯಾವ್ದು? a - b ಹೋಲ್ ಸ್ಕ್ವೇರ್. a² - 2ab + b². ಓಕೆ, ಸೊ ನಾವ್ ಇಫ್ ಯು ಹ್ಯಾವ್ ಸಮ್ ಕ್ವಾಡ್ರಾಟಿಕ್ ಈಕ್ವೇಶನ್, ಓಕೆ, ಈ ತರ ಇದೆ. ಕರೆಕ್ಟಾ? ಇದನ್ನ ಹೇಗಂತ ಬರಿಬಹುದು ಹೇಳ್ತೀರಾ? Can anybody tell me how can I write this? Or I will write like this. Tell me, is this nothing but x + 2 whole square or no? Okay, so this is nothing but x + 2 whole square. ಅಂದ್ರೆ a² ಅಂದ್ರೆ x² plus b², 2 ಸ್ಕ್ವೇರ್ ಅಂದ್ರೆ 4 plus 2 into ab, 2 into 2 into x ಎಷ್ಟಾಯ್ತು? 4x ಆಯ್ತು. ಸೊ ನಾವು ಈ ತರ ನಮ್ಗೆ ಕೊಟ್ಟಿರೋ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅನ್ನ ಸಮ್ ಟೈಮ್ಸ್ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಈಗ ಅದನ್ನೇ ನಾನು -4x + 4 ಅಂತ ಬರ್ಕೊಂಡ್ರೆ ಅವಾಗ ಇದೇನಾಗುತ್ತೆ, -2 ಹೋಲ್ ಸ್ಕ್ವೇರ್ ಆಗುತ್ತೆ, ಬಿಕಾಸ್ ದಿಸ್ ಟರ್ಮ್ ಇಸ್ ಮೈನಸ್. ಓಕೆ, ಸೊ ಇನ್ ಮೇಲೆ ನಿಮ್ಗೆ ಬರೋ ಕ್ವಶನ್ಸ್ ಕ್ವಾಡ್ರಾಟಿಕ್ ಫಾರ್ಮ್ ನಲ್ಲಿ ಇರ್ತವೆ, ಈ ತರ ಕ್ವಾಡ್ರಾಟಿಕ್ ಫಾರ್ಮ್ ನಲ್ಲಿ ಇರ್ತವೆ. ಓಕೆ, ಆದ್ರೆ ನಮ್ಗೆ ಗೊತ್ತಿರೋದೇನು, x² + a² ಅಥವಾ x² - a² ಅಂತ ಗೊತ್ತು. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಏನ್ ಸಿಗ್ತಾವೆ ನಿಮ್ಗೆ, ಯು ಹ್ಯಾವ್ ಟು ರೈಟ್ ಇನ್ ಪರ್ಫೆಕ್ಟ್ ಸ್ಕ್ವೇರ್, ಐದರ್ a + b ಹೋಲ್ ಸ್ಕ್ವೇರ್ ಆರ್ a - b ಹೋಲ್ ಸ್ಕ್ವೇರ್. ಓಕೆ, ಸೊ ಐ ವಿಲ್ ಜಸ್ಟ್ ರಿಪೀಟ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ 10th ಸ್ಟ್ಯಾಂಡರ್ಡ್ ವಿತ್ ಒನ್ ಎಕ್ಸಾಂಪಲ್. ಓಕೆ, ಆ ಎಕ್ಸಾಂಪಲ್ ನಲ್ಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 10th example, find the integral of 1/x² + 2x + 2 dx. Okay, so this is your question. So ನೀವು ನೋಡ್ಬೋದು, ಡೈರೆಕ್ಟ್ ಇಂಟಿಗ್ರೇಷನ್ ಅಂತೂ ಹೆಲ್ಪ್ ಆಗಲ್ಲ, ಸಬ್ಸ್ಟಿಟ್ಯೂಷನ್ ವಿಲ್ ನಾಟ್ ಆಲ್ಸೋ ಹೆಲ್ಪ್, ಟ್ರಿಗ್ನೋಮೆಟ್ರಿನೂ ಅಷ್ಟೊಂದು ಹೆಲ್ಪ್ ಆಗಲ್ಲ. ಸೊ ನನಗೆ ಈ 6 ಫಾರ್ಮ್ ನಲ್ಲೇ ಎಲ್ಲಾದ್ರೂ ನಾನು ಹುಡುಕ್ಬೇಕು, ಇದು ಇಂಟಿಗ್ರೇಟ್ ಮಾಡಕ್ ಆಗತ್ತಾ ಅಂತ. ಆದ್ರೆ ಇದು ಈ ಫಾರ್ಮ್ ನಲ್ಲಿ ಇಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ ನಲ್ಲಿ ಇಲ್ಲ. ಓಕೆ, ಪ್ಲಸ್ ಆಗಿರ್ಲಿ ಮೈನಸ್ ಆಗಿರ್ಲಿ ಏನೇ ಆಗಿರ್ಲಿ, ಆದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಲ್ಲಿ ಇಲ್ಲ. ಇನ್ಸ್ಟೆಡ್ ಏನಿದೆ ಇಲ್ಲಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ನೆನ್ಪಿದ್ಯಾ ಶರಣ್ ಅವರ್ ಹರ್ಷಿತಾ? ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ನೆನ್ಪಿದ್ಯಾ ನಿಮ್ಗೆ? Do you remember perfect square method? Okay,
ಸೊ ಫಸ್ಟ್ ಕಂಡೀಷನ್ ಏನ್ ಹೇಳುತ್ತೆ, ದ ವೆರಿ ಫಸ್ಟ್ ಕಂಡೀಷನ್ ಇಸ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಶುಡ್ ಆಲ್ವೇಸ್ ಬಿ ಒನ್ ಓನ್ಲಿ. ಓಕೆ, ಒನ್ ಇಲ್ಲ ಅಂದ್ರೆ ನೀವು ಅದನ್ನ ಒನ್ ಅಂತ ಮಾಡ್ಕೋಬೇಕು. ಓಕೆ, ದ ಫಸ್ಟ್ ಕಂಡೀಷನ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್ ಇಸ್ coefficient of x square should be 1 only. So I will write my quadratic here. Okay, so ಇದನ್ನ ಎಕ್ಸ್ಪ್ರೆಷನ್ ಬರ್ಕೊಂತೀನಿ. ಫಸ್ಟ್ coefficient of x square 1 ಇದೆ. Okay, second step, take the coefficient of x. Okay, x ಅದು coefficient, ಅದು ಏನೇ ನಂಬರ್ ಆಗಿರ್ಲಿ, ನೀವು ಪ್ಲಸ್ ಮೈನಸ್ ಬಗ್ಗೆ ಯೋಚನೆ ಮಾಡಬೇಡಿ, ಬರೀ ಆ ನಂಬರ್ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಟೇಕ್ ದ coefficient of x. What is the coefficient of x here? 2. Okay, third step. What is third step? Whatever the number you have got, divide it by 2. Always 2 only. ಅದು ಏನೇ ನಂಬರ್ ಆಗಿರ್ಲಿ, ಪಾಸಿಟಿವ್ ಆಗಿರ್ಲಿ, ನೆಗೆಟಿವ್ ಆಗಿರ್ಲಿ, ಆಡ್ ನಂಬರ್ ಆಗಿರ್ಲಿ, ಇವನ್ ನಂಬರ್ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ 2 ಓನ್ಲಿ. ಓಕೆ, ಪಾಸಿಟಿವ್ ನೆಗೆಟಿವ್ ಹೇಗೂ ಬರಲ್ಲ ಇಲ್ಲಿ. ಸೊ ನನ್ಗೆ ಏನ್ ಸಿಕ್ತು ಇವಾಗ 2/2 ಅಂತ ಸಿಕ್ತು. 2/2 ಇಸ್ ನಥಿಂಗ್ ಬಟ್ ವಾಟ್ 1. ಲಾಸ್ಟ್ ಸ್ಟೆಪ್, ಇದೇನ್ ಆನ್ಸರ್ ಬಂದಿರುತ್ತೆ, ಇದೇನ್ ನಂಬರ್ ಬಂದಿರುತ್ತೆ, ಅದನ್ನ ಸ್ಕ್ವೇರ್ ಮಾಡ್ಕೊಳ್ಳು, ಅದನ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕು ನಿಮ್ಗೆ ಕೊಟ್ಟಿರೋ ಎಕ್ಸ್ಪ್ರೆಷನ್ ನಲ್ಲಿ. ಸೊ ನನ್ಗೆ 2/2 ಮಾಡಿದಾಗ ಏನ್ ಆನ್ಸರ್ ಬಂತು, 1 ಅಂತ ಬಂತು. ಸೊ 1 ಅನ್ನ ನಾನು ಸ್ಕ್ವೇರ್ ಮಾಡಿ ಆ ಸ್ಕ್ವೇರ್ ಟರ್ಮ್ ಅನ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಬೇಕು ಕೊಟ್ಟಿರೋ ಈಕ್ವೇಶನ್ ನಲ್ಲಿ. ಸೊ ದೀಸ್ ಆರ್ ದ 4 ಸ್ಟೆಪ್ಸ್. ಫಸ್ಟ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಆಗಿರ್ಬೇಕು, ಆಗಿದ್ರೆ ಏನ್ ತೊಂದ್ರೆ ಇಲ್ಲ, ಡೈರೆಕ್ಟ್ಲಿ ಯು ಜಂಪ್ ಟು ಸೆಕೆಂಡ್, ಟೇಕ್ ಕೋಎಫಿಷಿಯಂಟ್ ಆಫ್ ಎಕ್ಸ್, ಪ್ಲಸ್ ಅಂತಾನೆ ತಗೋಬೇಕು. ಓಕೆ, ಸೊ ಅದು ಅಲ್ಲಿ ಏನಾದ್ರು ಪ್ಲಸ್ ಆಗಿರ್ಲಿ ಮೈನಸ್ ಆಗಿರ್ಲಿ, ಬರೀ ಕೋಯಿಫಿಷಿಯಂಟ್ ನಂಬರ್ ಮಾತ್ರ ತಗೊಳ್ಳಿ, ಅದನ್ನ ಡಿವೈಡ್ ಬೈ 2 ಮಾಡಿ, ಸಿಕ್ಕಿರೋ ಆನ್ಸರ್ ಅನ್ನ ಸ್ಕ್ವೇರ್ ಮಾಡಿ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡಿ. ಓಕೆ, ಸೊ ಐ ವಿಲ್ ರೈಟ್ ಹಿಯರ್, ಇದು 2x + 2 ಹಂಗೆ ಉಳಿತು. ಇವಾಗ ನನ್ಗೆ ಏನ್ ಆನ್ಸರ್ ಬಂತು, ಇವಾಗ 1 ಸ್ಕ್ವೇರ್ ಅಂತ ಬಂತು. ಸೊ ದಿಸ್ ಇಸ್ +1 ಸ್ಕ್ವೇರ್ -1 ಸ್ಕ್ವೇರ್, ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಸೊ ಈಗ ನಾನು ಸ್ವಲ್ಪ ರಿಅರೇಂಜ್ ಮಾಡ್ಕೊಂತೀನಿ. ಸೊ ಈ 2x ಅನ್ನ ಹಂಗೆ ಬರೀತೀನಿ, ಈ +1 ಸ್ಕ್ವೇರ್ ಇಲ್ಲಿ ಬರ್ಕೊಂತೀನಿ, +2 ಉಳಿತು, -1 ಸ್ಕ್ವೇರ್ ಉಳಿತು. Tell me, is this in the form of a + b whole square or no? Yes. Okay, where the value of x is, sorry, where the value of a is x plus the value of b is 1. Okay, ಸ್ಕ್ವೇರ್ ಉಳಿತು. ಆಮೇಲೆ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. 2 - 1 square is 1. So now this is your perfect square. Therefore, ಈ ಕೊಟ್ಟಿರೋ ಕ್ವೆಶ್ಚನ್ ಅನ್ನ ನಾನು ಹೇಗ್ ಬರ್ಕೋಬಹುದು ಇವಾಗ, x² + 2x + 2 dx ರಿಅರೇಂಜ್ ಆದ್ಮೇಲೆ ಹೇಗಾಯ್ತಿದ್ದು ಇವಾಗ, x + 1 whole square + 1 dx. ಈ 1 ಅನ್ನ ನಾನು 1 ಸ್ಕ್ವೇರ್ ಅಂತ ಬರಿಬಹುದು. Tell me, is this in the form of now x² + a² or no? Is this in the form of x² + a²? Yes. Only the thing is, in the place of x ನಮ್ಗೆ x + 1 ಅಂತ ಇದೆ, in the place of a ನಮ್ಗೆ 1 ಅಂತ ಇದೆ. Okay, so let x + 1 is t. So this is 1 + 0 dx = dt. So ಅವಾಗ ಏನಾಯ್ತು, ನಥಿಂಗ್ ಬಟ್ dx = dt ಆಯ್ತು. ಓಕೆನಾ? ಸೊ now let us apply. ಸೊ ನಾನು ಜಸ್ಟ್ ಇಲ್ಲಿ ಬರ್ಕೊಂತೀನಿ. ಸೊ ಇವಾಗ ಈ ಇಂಟಿಗ್ರಲ್ ಏನಾಗುತ್ತೆ, 1/√of x + 1 ಏನಾಯ್ತು, t² ಆಯ್ತು, ಆಮೇಲೆ dx ಏನಾಯ್ತು, dt ಆಯ್ತು. ಸೊ now it is in the form of 1/√x² + a², which is nothing but log of x + √x² + a² + c. ಓಕೆ, ಸೊ x ಜಾಗದಲ್ಲಿ t ಇದೆ, a ಜಾಗದಲ್ಲಿ 1 ಅಂತ ಇದೆ. ಸೊ ಇವಾಗ ಇದೇನಾಯ್ತು, log of t plus t² + 1 square plus c. Okay, so this is your formula. Put back the value of t. Okay, t ಏನಂತ ತಗೊಂಡಿದೀವಿ ನಾವು, x + 1 ಅಂತ ತಗೊಂಡಿದೀವಿ. ಸೊ ಇದೇನಾಯ್ತು, x + 1 whole square + 1 square is 1 plus c. ಅಥವಾ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ, ಆ ರೂಟ್ ಟರ್ಮ್ ಏನಿದೆ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಕೊಟ್ಟಿರೋ ಒರಿಜಿನಲ್ ಕ್ವೆಶ್ಚನ್ ಬರುತ್ತೆ, ಯಾವ್ದದು, x² + 2x + c. and that's your required answer. ಸೊ ಏನಿಲ್ಲ, ಸೇಮ್ ಇದನ್ನೇ ಅಪ್ಲೈ ಮಾಡಿದ್ವಿ, 1 to 9 ಎಕ್ಸಾಂಪಲ್ಸ್ ಹೇಗ್ ಮಾಡಿದ್ವಿ ಹಾಗೆ, just it was not in perfect square method and we applied perfect square and solved. Is this clear? Yes. Is this clear to both students? Any doubt?
Yes, I will keep this example for a moment. Just look at the example. Tell me, is this clear or not? Okay. Yes. So let us move on. ನಿಮ್ಗೆ ಸ್ವಲ್ಪ ಕಂಫರ್ಟೇಬಲ್ ಆಗೋವರೆಗೂ ಸ್ವಲ್ಪ ಈಸಿ ಕ್ವಶನ್ಸ್ ಅಂತ ತಗೊಂತೀನಿ. Then we will go back to difficult questions. Okay. So first and foremost thing, ಈ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟೂ ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಈ ಬ್ರಾಕೆಟ್ ಸಾಲ್ವ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್, ಒನ್ ಇಂಟು ಎಕ್ಸ್ ಮೈನಸ್ ಒನ್ ಆಯ್ತು. ಸೊ ಇದು ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಅಂತ ಆಯ್ತು. ಕರೆಕ್ಟಾ? ಸೊ ಟೆಲ್ ಮಿ, ಇಸ್ ದಿಸ್ ಅ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್? ಎಸ್. ಸೊ ನಿಮ್ದು ಕೊಟ್ಟಿರೋ ಕ್ವಶನ್ ಬೇಸಿಕಲಿ ಏನಾಯ್ತು ಇವಾಗ? ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಅಂತ ಆಯ್ತು. ಆದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ ನಲ್ಲಿ ಇಲ್ಲ. ನನಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆ ತರ ಬೇಕು. ಕರೆಕ್ಟಾ? ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಾಡ್ರಾಟಿಕ್. ಏನ್ ಹೇಳುತ್ತೆ ಕ್ವಾಡ್ರಾಟಿಕ್? ಫಸ್ಟ್ ಕಂಡೀಷನ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಒನ್. ಒನ್ ಇದೆಯಾ? ಹೌದು, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇಸ್ ಒನ್. ಸೆಕೆಂಡ್ ಸ್ಟೆಪ್ ಏನ್ ಹೇಳುತ್ತೆ? ಟೇಕ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಹೇಳ್ತಾರೆ. ಓಕೆ, ನೋ ಮ್ಯಾಟರ್ ವೆದರ್ ಇಟ್ ಇಸ್ ಪ್ಲಸ್ ಆರ್ ಮೈನಸ್, ಟೇಕ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ವಾಟ್ ಇಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಹಿಯರ್? 3. ಓಕೆ, ಥರ್ಡ್ ಸ್ಟೆಪ್ ಏನ್ ಹೇಳುತ್ತೆ? ಡಿವೈಡ್ ಬೈ 2 ಅಂತ ಹೇಳುತ್ತೆ. ಓಕೆ, ಸೊ ಇದೇನಾಯ್ತು ಇವಾಗ? 3/2 ಅಂತ ಆಯ್ತು. ಫೋರ್ತ್ ಸ್ಟೆಪ್ ಏನ್ ಹೇಳುತ್ತೆ? ಈಗ ಸಿಕ್ಕಿರೋ ಆನ್ಸರ್ ಅನ್ನ ಸ್ಕ್ವೇರ್ ಮಾಡಿ, ಆಡ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ ಕೊಟ್ಟಿರೋ ಕ್ವಶನ್ಗೆ. ಓಕೆ, ದೇರ್ಫೋರ್ ಎಕ್ಸ್ ಕ್ಯೂ ಮೈನಸ್ 3x ಪ್ಲಸ್ 2 ನ ನಾನು ಹೇಗೆ ರೀರೈಟ್ ಮಾಡ್ಕೋಬಹುದು? ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಓಕೆ, ಆಮೇಲೆ ಸಿಕ್ಕಿರೋ ಆನ್ಸರ್ ಅನ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡಿ. ಸೊ ದಿಸ್ ಇಸ್ 2 ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್. ಓಕೆ, ಸೊ ಈ ಸ್ಕ್ವೇರ್ ಟರ್ಮ್ ಅನ್ನ ಜೊತೆಗೆ ಬರ್ಕೊಳ್ಳಿ. ಇದು 3x ಆಯ್ತು. ಈ ಸ್ಕ್ವೇರ್ ಟರ್ಮ್ ಅನ್ನ ನಾನು ಜೊತೆಗೆ ಬರ್ಕೊಂತೀನಿ. ಈ ಪ್ಲಸ್ 2 ಹಂಗೆ ಉಳಿತು. ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. 3 ಸ್ಕ್ವೇರ್ ಏನಾಯ್ತು? 9 ಆಯ್ತು. ಇದು 4 ಆಯ್ತು. ಓಕೆ, ನೌ ಟೆಲ್ ಮಿ, ಇಸ್ ದಿಸ್ ಇನ್ ದ ಫಾರ್ಮ್ ಆಫ್ a minus b ಹೋಲ್ ಸ್ಕ್ವೇರ್ ಆರ್ ನಾಟ್? which is a square minus 2ab plus b square. ಸೊ ಇದು ಇವಾಗ ಏನಾಯ್ತು? x minus 3/2 whole square. ಯಾಕೆ ಮೈನಸ್ ಆಯ್ತು? ಬಿಕಾಸ್ ದಿಸ್ ಟರ್ಮ್, ಓಕೆ, ಮಿಡಲ್ ಟರ್ಮ್ ಇಸ್ ಮೈನಸ್. ಓಕೆ, ಸೊ ನಿಮ್ದು ಏನಾಗುತ್ತೆ? ಒಂದು ಪ್ಲಸ್ 2ab ಇರುತ್ತೆ, ಒಂದು ಮೈನಸ್ 2ab ಇರುತ್ತೆ. ಓಕೆ, ಸೊ ಪ್ಲಸ್ 2ab ಇದ್ದಾಗ ಏನಾಯ್ತು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. ಮೈನಸ್ 2ab ಇದ್ದಾಗ ಏನಾಯ್ತು? a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಅವಾಗಲೇ ಫಸ್ಟ್ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ. ಸೊ ದಿಸ್ ಇಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ನಾವು ರಿಮೈನಿಂಗ್ ಟರ್ಮ್ಸ್ ಯು ಸಾಲ್ವ್ ಅ ಲಿಟಲ್ ಬಿಟ್. ಇಲ್ಲಿ LCM ಏನಾಗುತ್ತೆ? 4 ಆಗುತ್ತೆ. ಸೊ 2 ಇಂಟು 4 ಎಷ್ಟಾಯ್ತು? 8 ಆಯ್ತು. 8 ಮೈನಸ್ 9 ಎಷ್ಟಾಯ್ತು? ಮೈನಸ್ 1 ಆಯ್ತು. ಕರೆಕ್ಟಾ? ಸೊ ಈಗ ಇದನ್ನ, ಇದು ಪರ್ಫೆಕ್ಟ್ ಸ್ಕ್ವೇರ್ ಆಯ್ತು. ಇದನ್ನ ನಾನು ಹೇಗ್ ಬರಿಬಹುದು? ಮೈನಸ್ 1/2 ಮೈನಸ್ ಬರ್ಬೇಕಲ್ವಾ ಇದು? ಕರೆಕ್ಟ್. ಸೊ 1 ಸೆಕೆಂಡ್, ಇದು ಮೈನಸ್ 1/4 ಆಯ್ತು. ಸೊ ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ಆಯ್ತು. 1/4 ಅನ್ನ ನಾನು ಏನಂತ ಬರಿಬಹುದು? 1/2 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ನಾವು ಯು ಕ್ಯಾನ್ ಸಿ ದಟ್ ಬೋತ್ ದ ಟರ್ಮ್ಸ್ ವಿ ಹ್ಯಾವ್ ಮೇಡ್ ಸ್ಕ್ವೇರ್ಸ್. ಕರೆಕ್ಟ್? ಸೊ ನಾವು ಯು ಕ್ಯಾನ್ ಅಪ್ಲೈ ಯೋರ್ ಇಂಟಿಗ್ರಲ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಇವಾಗ? ಇದು 1/ರೂಟ್ ಆಫ್ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 dx ಅನ್ನ ಎಲ್ಲ ರೀರೈಟ್ ಮಾಡಿ ಕ್ವಾಡ್ರಾಟಿಕ್ ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಂಡು ಆದ್ಮೇಲೆ ವಾಟ್ ಇಸ್ ದಿಸ್? ನಾವು 1/ರೂಟ್ ಹಂಗೆ ಉಳಿತು. ಇದನ್ನ ನಾನು ಹೇಗ್ ಬರಿಬಹುದು? ಎಕ್ಸ್ ಮೈನಸ್ 3/2 ಮೈನಸ್ 1/2 ಹೋಲ್ ಸ್ಕ್ವೇರ್ dx ಅಂತ ಬರಿಬಹುದು. ಸೊ ನಾವ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ಎಸ್ ಆರ್ ನೋ? where x is x minus 3/2. in the place of x, in the place of a we have 1/2. ಆಮೇಲೆ ಇದೇನಾಗುತ್ತೆ? ಇಂಟಿಗ್ರೇಷನ್ ನಥಿಂಗ್ ಬಟ್ log of x plus root x square minus a square ಅಂತ ಆಗುತ್ತೆ. ಸೊ ಇದು ಫಾರ್ಮುಲಾ ಆಯ್ತು ನಿಮ್ಗೆ. ಸೊ ಅದ್ರ ಪ್ರಕಾರ ನಾನು ಹಾಕಿದ್ರೆ ಇಲ್ಲಿ log of x, x ಜಾಗದಲ್ಲಿ ಏನಿದೆ? x minus 3/2 ಅಂತ ಇದೆ, ಪ್ಲಸ್ ರೂಟ್ ಆಫ್, ಓಕೆ, ಇದೇನಾಯ್ತು? x minus 3/2 ಹೋಲ್ ಸ್ಕ್ವೇರ್ ಆಯ್ತು, ಮೈನಸ್ a ಸ್ಕ್ವೇರ್. a ಸ್ಕ್ವೇರ್ ಜಾಗದಲ್ಲಿ ಏನಿದೆ? 1/2 ಸ್ಕ್ವೇರ್ ಅಂತ ಇದೆ, ಪ್ಲಸ್ c. ಓಕೆ, ಸೊ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ ಇದನ್ನ. ಇಲ್ಲಿ ಫಸ್ಟ್ ಟರ್ಮ್ ನಲ್ಲಿ LCM 2 ಆಯ್ತಲ್ವಾ?
ಸೊ ಇದು 2x ಮೈನಸ್ 3 ಪ್ಲಸ್ ಆಮೇಲೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಇದೇನ್ ಸಾಲ್ವ್ ಮಾಡಿದ್ಮೇಲೆ ಬರುತ್ತೆ ಅದು ಯಾವಾಗ್ಲೂ ನಿಮ್ದು ಒರಿಜಿನಲ್ ಕ್ವಶನ್ ಬರುತ್ತೆ. ಓಕೆ, ವಿಚ್ ವಿಲ್ ಬಿ x minus 1 x minus 2 plus c and that is now your required equation, sorry, integral function. Is that clear? Okay, so ಸ್ವಲ್ಪ ಮೆಥಡ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಆಸ್ ಯು ಪ್ರಾಕ್ಟೀಸ್ ಇಟ್ ವಿಲ್ ಬಿ ಈಸಿ. ಸೊ ಮಾಡ್ತಾ ಮಾಡ್ತಾ ಹೋದಂಗೆ ಅರ್ಥ ಆಗುತ್ತೆ ನಿಮ್ಗೆ. Yes, okay, so this was actually little bit different. So now I will take one more. Next question, 1 upon 7 minus 6x minus x square ಅಂತ ಕೊಡ್ತಾರೆ. ಓಕೆ, ಸೊ ಫಸ್ಟ್ 3 ಎಕ್ಸರ್ಸೈಸ್ ನಲ್ಲಿ ಮಾಡಿರೋ ಯಾವ್ದು ಮೆಥಡ್ ನಿಮ್ಗೆ ಹೆಲ್ಪ್ ಆಗಲ್ಲ. ಸೊ ನಿಮ್ಗೆ 6 ಫಾರ್ಮುಲಾಸೇ ಹೋಗ್ಬೇಕು. ಆದ್ರೆ 6 ಫಾರ್ಮುಲಾ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಏನಿದೆ ಪ್ರಾಬ್ಲಮ್, ನಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ನಲ್ಲಿ ಇಲ್ಲ. ಓಕೆ, ಸೊ ಕನ್ಸಿಡರ್ ದ ಎಕ್ಸ್ಪ್ರೆಷನ್ 7 minus 6x minus x square. ಆದ್ರೆ ಇಲ್ಲಿ ನೋಡ್ಬೋದು ನೀವು ನಿಮ್ದು ಎಕ್ಸ್ ಸ್ಕ್ವೇರ್ ಟರ್ಮ್ ನೆಗೆಟಿವ್ ಇದೆ. ಆಲ್ವೇಸ್ ರಿಮೆಂಬರ್ ನಿಮ್ದು ಫಸ್ಟ್ ಟರ್ಮ್ ಯಾವಾಗ್ಲೂ ಎಕ್ಸ್ ಸ್ಕ್ವೇರ್ ಟರ್ಮ್ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಮೈನಸ್ ನ ಹೊರಗಡೆ ತಗೊಂತೀನಿ. ಸೊ ಅವಾಗ ಪ್ಲಸ್ 7 ಏನಾಗುತ್ತೆ, -7 ಆಗುತ್ತೆ. ಇದು +6 ಆಯ್ತು, ಇದು +x ಸ್ಕ್ವೇರ್ ಆಯ್ತು. ಅಥವಾ ಇದನ್ನ ಮೈನಸ್ ಹಂಗೆ ಇಟ್ರೆ ರೀಅರೇಂಜ್ ಮಾಡ್ಕೊಂಡು ಬರ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಆಯ್ತು, 6x ಆಯ್ತು, -7 ಆಯ್ತು. ಕರೆಕ್ಟಾ? Now you start applying your method. First, coefficient of x square 1 idya? Haudu. Okay. Next, first step, take the coefficient of what? X. Okay. Coefficient of x ಏನide? 6 anta ide. Now, second step, divide it by 2. Okay. So, divide ಮಾಡಿದಾಗ ನಮಗೆ ಆನ್ಸರ್ ಏನ್ ಸಿಕ್ತು? 3 ಅಂತ ಸಿಕ್ತು. Now, I have to add and subtract. ಏನ್ add ಮತ್ತೆ subtract ಮಾಡ್ಬೇಕು ನಾನು? 3 square ಅನ್ನ add ಮತ್ತೆ subtract ಮಾಡ್ಬೇಕು. Therefore, ಈ ಮೈನಸ್ ಹಂಗೆ ಉಳಿತು. x square 6x minus 7 plus 3 square minus 3 square. ಓಕೆ, ಸೊ ಇದೆ ಇವಾಗ ಏನಾಯ್ತು, ಆ 3 ಸ್ಕ್ವೇರ್ ನ ಈ ಕಡೆ ಬರ್ಕೊಳ್ಳಿ. 3 ಸ್ಕ್ವೇರ್ ಆಯ್ತು. ಈ -7 ಹಂಗೆ ಉಳಿತು. ಆಮೇಲೆ 3 ಸ್ಕ್ವೇರ್ ಏನಾಯ್ತು, 9 ಆಯ್ತು. ಸೊ ಇದು ಮೈನಸ್. ಈಗ ಟೆಲ್ ಮಿ, ಇಸ್ ದಿಸ್ ಇನ್ ದ ಫಾರ್ಮ್ ಆಫ್ a plus b whole square or not? Yes, a square plus b square plus 2ab. So which is x plus 3 whole square. ಆಮೇಲೆ ಇದೇನಾಯ್ತು, -16 ಆಯ್ತು. 16 ಅನ್ನ ನಾವು ಹೇಗಂತ ಬರಿಬಹುದು, 4 ಸ್ಕ್ವೇರ್ ಅಂತ ಬರಿಬಹುದು. ಕರೆಕ್ಟಾ? ಸೊ ದಿಸ್ ಇಸ್ x plus 3 whole square minus 4 ಸ್ಕ್ವೇರ್. ಆದ್ರೆ ಈ ಹೊರಗಡೆ ಒಂದು ಮೈನಸ್ ಇಟ್ಕೊಂಡಿದ್ದೀರಾ, ಅದನ್ನ ನೀವು ಮಲ್ಟಿಪ್ಲೈ ಬ್ಯಾಕ್ ಇನ್ ದ ಬ್ರಾಕೆಟ್. ಓಕೆ, ಸೊ ಮೈನಸ್ ಇಂಟು ಪ್ಲಸ್ ಏನಾಯ್ತು, ಮೈನಸ್ ಆಯ್ತು. ಮೈನಸ್ ಆಫ್ ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಅಥವಾ ಇದನ್ನ ನಾನು ಫಸ್ಟ್ ಪ್ಲಸ್ ಬರ್ದು ಆಮೇಲೆ ಮೈನಸ್ ಬರ್ಕೊಂಡ್ರೆ ಈ ತರ ಆಯ್ತು. ಸೊ ದಿಸ್ ಇಸ್ your required expression. Okay, so now therefore integration of this, what is that expression? Polynomial is 7 minus 6x minus x square. ಇದನ್ನ ನಾನು ರೀಅರೇಂಜ್ ಆದ್ಮೇಲೆ ಹೇಗಂತ ಬಂತು, ಇವಾಗ ಇದು x in this form it got rearranged. ಕರೆಕ್ಟ್? ಈಗ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಯಾವ ಫಾರ್ಮ್ ನಲ್ಲಿ ಇದೆ, ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಎಷ್ಟನೇ ಪಾಯಿಂಟ್ ನಿಮ್ಗದು? ಪಾಯಿಂಟ್ ವೈಸ್ ಬರ್ದಿದ್ರೆ ನಿಮ್ಗದು ಎಷ್ಟನೇ ಪಾಯಿಂಟ್? 5th ಪಾಯಿಂಟ್. ಓಕೆ, ಸೊ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. a ಜಾಗದಲ್ಲಿ ಏನಿದೆ ನಮ್ಗೆ 4 ಇದೆ. ಆಮೇಲೆ x ಜಾಗದಲ್ಲಿ x plus 3 ಇದೆ. ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಸೊ ದಿಸ್ ಇಸ್ ನಥಿಂಗ್ ಬಟ್ sin inverse x by a plus c. Okay, so this answers become sin inverse x. x ಜಾಗದಲ್ಲಿ ಏನಿದೆ, x plus 3 ಇದೆ, divided by a. Okay, a ಏನಿದೆ 4 ಇದೆ plus c, and that is your required integral. Is this clear? Okay, yes. So similarly, this was 12th, 13th I finished, 14th will do. Okay, yes. So 1 upon root 8 plus 3x minus x square. So ಕೊಟ್ಟಿರೋ ಎಕ್ಸ್ಪ್ರೆಷನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳಿ. 8 plus 3x minus x square. ಸೊ ನೀವು ಇಲ್ಲಿ ನೋಡ್ಬೋದು ಎಕ್ಸ್ ಸ್ಕ್ವೇರ್ ಟರ್ಮ್ ಪಾಸಿಟಿವ್ ಇಲ್ಲ. ಸೊ ಸ್ವಲ್ಪ ಅದನ್ನ ಪಾಸಿಟಿವ್ ಅಂತ ಮಾಡ್ಕೊಳ್ಳಿ. ಸೊ +8 ಏನಾಗುತ್ತೆ, -8 ಆಯ್ತು. ಇದು -3x ಆಯ್ತು. ಇದು +x ಸ್ಕ್ವೇರ್ ಆಯ್ತು. ಅಥವಾ ಇದನ್ನ ಹೇಗ್ ಬರಿಬಹುದು ನಾನು,
ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 8 ಅಂತ ಬರಿಬಹುದು ರೀಅರೇಂಜ್ ಮಾಡ್ಕೊಂಡ್ರೆ. ಫಸ್ಟ್ ಎಕ್ಸ್ ಸ್ಕ್ವೇರ್ ಬರ್ಕೊಂಡೆ, ಎಕ್ಸ್ ಬರ್ಕೊಂಡೆ, ಕಾನ್ಸ್ಟೆಂಟ್ ಬರ್ಕೊಂಡೆ. Now it is not a perfect square. Let us make it perfect square. So first step, coefficient of x square should be 1. Is it 1? Yes. Next, take the coefficient of x term. What is the coefficient of x term? 3. A plus minus ಬಗ್ಗೆ ತಲೆ ಕೆಡಿಸ್ಕೋಬೇಡಿ. You have to take the number only, not positive or negative. You have to take only that number. And what is the number here? 3. Okay. So next step, divide by 2. So divide by 2 ಮಾಡಿದಾಗ ನಂಗೆ ಏನ್ ಸಿಕ್ತು? 3 by 2. So now add and subtract 3 by 2 whole square. Where? In the expression. So ಇದೇನಾಯ್ತು? ಮೈನಸ್ ಆಯ್ತು. ಇದು x square minus 3x plus 8. Okay. Plus 8 plus 3 by 2 whole square minus 3 by 2 whole square. Okay. So ಆ square term ಅನ್ನ ಇದ್ರ ಜೊತೆಗೆ ಬರ್ಕೊಳ್ಳಿ. So that it will become perfect square. So this is 3 by 2 whole square. ಯಾವ್ದು ಉಳಿತು ಇಲ್ಲಿ? 8 ಉಳಿತು. ಆಮೇಲೆ ಬಾಕಿ ಇರೋದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. 3 square 9 ಆಯ್ತು, 2 square 4 ಆಯ್ತು. Okay. So now you can see that it is in the form of a minus b whole square. Why? Because here minus came. Okay. So this is x minus 3 by 2 whole square. ಆಮೇಲೆ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಏನಾಯ್ತಿದು? This is 4, right? This is 4. Okay. So what is the LCM here? 4. So 8 into 4, 32 ಆಯ್ತು. 32 minus 9 ಎಷ್ಟಾಯ್ತು? Am I audible to everyone? Minus 9 ಬರುತ್ತಾ? Plus 9 ಬರುತ್ತಾ? Did I write anywhere wrong? Minus only. Minus, sorry. Okay, correct. So this is 41 by 4 ಆಯ್ತು. ಕರೆಕ್ಟಾ? ಸೊ ಈಗ ಫಸ್ಟ್ ಟರ್ಮ್ ನಿಮ್ದು ಸ್ಕ್ವೇರ್ ಆಯ್ತು. ಸೆಕೆಂಡ್ ಟರ್ಮ್ ಕೂಡ ಸ್ವಲ್ಪ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಆಮೇಲೆ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಇದು ಮೈನಸ್ 1 ಸೆಕೆಂಡ್. ಏನ್ ರಾಂಗ್ ಆಯ್ತು? ಓಕೆ, ದಿಸ್ ಇಸ್ minus 8. ಇಲ್ಲಿ minus 8 ಇದೆ. ಸೊ ದಿಸ್ ಇಸ್ minus 8. ಸೊ minus 41 by 4 ಆಯ್ತು. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಇದನ್ನ ನಾನು ಹೇಗ್ ಬರಿಬಹುದು? √41 by 2 whole square ಅಂತ ಬರಿಬಹುದು. ಸೊ √41 square 41 ಆಯ್ತು. 4 square ಅನ್ನ ನಾನು 2 square ಅಂತ ಬರ್ಕೊಂಡೆ. ಸೊ ನಾವು ದಿಸ್ ಇಸ್, ಇಫ್ ಯು ರೈಟ್ ಪ್ಲಸ್ ಟರ್ಮ್ ಫಸ್ಟ್, ಇದು ಪ್ಲಸ್ ಟರ್ಮ್ ಆಯ್ತು. ಆಮೇಲೆ ಇದು ನಿಮ್ದು ಮೈನಸ್ ಟರ್ಮ್ ಆಯ್ತು. ಅಂಡ್ ದಟ್ಸ್ ಯುವರ್ ರಿಕ್ವೈರ್ಡ್ ಪರ್ಫೆಕ್ಟ್ ಸ್ಕ್ವೇರ್. ದೇರ್ಫೋರ್ ನಾವು ಯು ಟೇಕ್ ದ ಇಂಟಿಗ್ರಲ್. ಯಾವ್ದದು ಇಂಟಿಗ್ರಲ್? 8 plus 3x minus x square dx. ಇದನ್ನ ರೀಅರೇಂಜ್ ಆದ್ಮೇಲೆ ಹೇಗಂತ ಯಾವ ಫಾರ್ಮ್ ನಲ್ಲಿ ಬಂತಿದ್ ಇವಾಗ? √41 by 2 whole square minus x minus 3 by 2 whole square dx ಅಂತ ಆಯ್ತು. Okay. So now it is in the form. Which form it is? Again, a square minus x square only. √a square minus x square, which is sin inverse x by a plus c. So ಇವಾಗ ಏನಾಗುತ್ತೆ? ಇದು sin inverse x. x ಏನಿದೆ ನಿಮ್ದು? x minus 3 by 2 ಇದೆ, ಡಿವೈಡೆಡ್ ಬೈ a. a ಜಾಗದಲ್ಲಿ ಏನಿದೆ ನಮ್ಗೆ? √41 by 2 ಅಂತ ಇದೆ, ಪ್ಲಸ್ c. ಆರ್ ಇಫ್ ಯು ಸಾಲ್ವ್ ದಿಸ್ ಲಿಟಲ್ ಬಿಟ್, ದಿಸ್ ಇಸ್ ಸೈನ್ ಇನ್ವರ್ಸ್. ಇಲ್ಲಿ LCM 2 ಆಯ್ತು ನ್ಯೂಮರೇಟರ್ ನಲ್ಲಿ. ಆಮೇಲೆ ಇದು √41 by 2 ಪ್ಲಸ್ c. ಸೊ ಈ 2 ಮತ್ತೆ 2 ಕ್ಯಾನ್ಸಲ್ ಆದ್ರೆ ಏನ್ ಉಳಿತು? ಸೈನ್ ಇನ್ವರ್ಸ್ 2x minus 3 divided by √41 plus c. And that's your required answer. Okay. Which question is that? Question number 40. Is this clear? Is this clear with everyone? Yes, Sharan and Harshita, is this clear? Any doubts in the question to anyone? Okay, fine. So let us move on. 1 second. That was the question. Now 11th question. ಸ್ವಲ್ಪ ಕೆಲಸ ಜಾಸ್ತಿ ಈ ಕ್ವಶನ್ ಅಲ್ಲಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಓಕೆ, ಐ ನೋ ಆಸ್ ದ ಇಂಟಿಗ್ರೇಷನ್ ಸ್ಟಾರ್ಟ್ಸ್, ಪೀಪಲ್ ಸ್ಟಾರ್ಟ್ ಲೂಸಿಂಗ್ ದಟ್ ಪೇಷನ್ಸ್, ಸ್ಟೂಡೆಂಟ್ಸ್. ಯಾಕಂದ್ರೆ ಕಂಪ್ಲೀಟ್ ಹೊಸ ಕಾನ್ಸೆಪ್ಟ್ ನಿಮ್ಗೆ, ಬಟ್ ಸ್ವಲ್ಪ ಫೋಕಸ್ ಮಾಡ್ಲೇಬೇಕು.
Okay, so now again it is in the quadratic form. ನಾನು ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. ಓಕೆನಾ? ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದ್ 2 ಸ್ಟೆಪ್ ಜಾಸ್ತಿ ಆಗುತ್ತೆ. ಬಿಕಾಸ್ ಫಸ್ಟ್ ಕಂಡೀಷನ್ ಏನ್ ಹೇಳುತ್ತೆ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಯಾವಾಗ್ಲೂ 1 ಅಂತಾನೆ ಆಗಿರ್ಬೇಕು. ಆದ್ರೆ ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನಮ್ಗೆ ಏನಿದೆ, 9 ಇದೆ. ಕರೆಕ್ಟಾ? ಸೊ ಈ 9 ನ ನೀವು ಹೇಗೆ ಅವಾಯ್ಡ್ ಮಾಡ್ಬೇಕು? ವಾಟ್ ಐ ಕ್ಯಾನ್ ಡೂ ಹಿಯರ್ ಇಸ್ ಡಿವೈಡ್ ದ ಎಂಟೈರ್ ಎಕ್ಸ್ಪ್ರೆಷನ್ ಬೈ 9, ಬಿಕಾಸ್ ನನ್ಗೆ ಅದು 1 ಇರಬೇಕು. 1 ಇದ್ದಾಗ ಮಾತ್ರ ನಿಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಅಪ್ಲೈ ಮಾಡಕ್ಕಾಗುತ್ತೆ. ಸೊ 9x² ಬೈ 9x² ಏನಾಯ್ತು, x² ಆಯ್ತು. 6/9 ಏನಾಯ್ತು, 2/3 ಆಯ್ತು. ಪ್ಲಸ್ ಏನಾಯ್ತು ಇಲ್ಲಿ, 5/9 ಆಯ್ತು. ಸೊ ನೌ ದಿಸ್ ಇಸ್ ಯೋರ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಫಸ್ಟ್ ಸ್ಟೆಪ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನ್ ಹೇಳುತ್ತೆ, ಟೇಕ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂತ ಹೇಳುತ್ತೆ. ಏನಿದೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಇಲ್ಲಿ, 2/3 ಅಂತ ಇದೆ. ಓಕೆ, ಥರ್ಡ್ ಸ್ಟೆಪ್ ಏನ್ ಹೇಳುತ್ತೆ, ಡಿವೈಡ್ ಬೈ 2 ಅಂತ ಹೇಳುತ್ತೆ. ಸೊ 2/3 ಡಿವೈಡೆಡ್ ಬೈ 1/2 ಎಷ್ಟಾಯ್ತು ಇವಾಗ, ಇದು 1/3 ಆಯ್ತಲ್ವಾ? ಸೊ ದ ಆನ್ಸರ್ ಇಸ್ 1/3. ಇಸ್ ದಟ್ ಕರೆಕ್ಟ್? 1/3 ಆಯ್ತಾ? ಒಂದ್ ಸೆಕೆಂಡ್, ಏನಾಯ್ತು, 4/3. ಎಷ್ಟನೇ ಕ್ವಶನ್ ಇದೆ? Six by 9, 5/9 correct ಇದೆ. That is 1/3. Okay. So now last step, what I have to do? Add and subtract the square term of this. What is the square term of this? 1/3 whole square. Okay. So I hope there is no doubt in this till here. ಏನು extra ನಿಮ್ಗೆ, extra ಅಂದ್ರೆ ನಿಮ್ಗೆ ಇಲ್ಲಿ ಈ divide by 9 ಮಾಡ್ಲೇಬೇಕು. Okay. So any doubt? Any doubt to anyone? Okay. Yes. So we will go back to the question now. Okay. So ಏನಿದೆ ಕ್ವಶನ್, ಇದು ನಿಮ್ದು ಇಲ್ಲಿ ಎಕ್ಸ್ಪ್ರೆಷನ್ ಆಯ್ತು. ಸೊ ಐ ವಿಲ್ ಟೇಕ್ ದ ಕ್ವಶನ್. 2/3x plus 5/9. ಇದಕ್ಕೆ ನಾನು ಏನ್ ಆಡ್ ಮಾಡಬೇಕು, 1/3 square, and similarly what I have to add here, sorry, subtract here 1/3 whole square. Okay, 1/3 whole square and square here. Okay, so here square. So now ಈಗ ನೀವು ಆ ಸ್ಕ್ವೇರ್ ಟರ್ಮ್ ಅನ್ನ ಈ ಕಡೆ ಬರ್ಕೊಳ್ಳಿ. ಇದು 2/3x ಆಯ್ತು, ಪ್ಲಸ್ 1/3 ಹೋಲ್ ಸ್ಕ್ವೇರ್ ಆಯ್ತು. ಬಾಕಿ ಸಾಲ್ವ್ ಮಾಡ್ಕೊಳ್ಳಿ. 5/9, 1 square 1 ಆಯ್ತು, 3 square 9 ಆಯ್ತು. ಓಕೆ, ಸೊ now it is in the form of a plus b whole square. So this is x plus 1/3 whole square. ಇಲ್ಲಿ ಆಲ್ರೆಡಿ LCM ಸೇಮ್ ಇದೆ. ಸೊ 5 minus 1 ಏನಾಯ್ತು, 4 ಆಯ್ತು. ಓಕೆ, ಸೊ ದಿಸ್ ಇಸ್ 4/9. ಅಥವಾ ಇದನ್ನ ನೀವು ಹೇಗ್ ಬರ್ಕೋಬಹುದು, ಇವಾಗ 1/3 whole square, ಇದನ್ನ ನೀವು 2/3 whole square ಅಂತ ಬರ್ಕೋಬಹುದು. And that's your required what perfect square. Any doubts still here? Any doubts still here to anyone? Okay, yes. So ಈಗ ಕೊಟ್ಟಿರೋ ಕ್ವಶನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. 9 square plus 6x plus 5 dx. ಸೊ ಫಸ್ಟ್ ನಾವಲ್ಲಿ ಏನ್ ಮಾಡ್ಕೊಂಡ್ವಿ, ಡಿವೈಡ್ ಬೈ 9 ಮಾಡ್ಕೊಂಡ್ವಿ, ಕರೆಕ್ಟಾ? ಅದನ್ನ ನೆನ್ಪಿಟ್ಕೊಳ್ಳಿ. That 9 should come here. Okay, one second. So what I will get here, in 9 ಹೊರಗಡೆ ಬರ್ಕೊಂಡ್ರೆ now it is x square plus 6/9x plus 5/9 ಆಯ್ತಲ್ವಾ? ಆ 9 ಅನ್ನ ಮರಿಬಾರ್ದು, which you have taken out. So that is nothing but 1/9 ಹಂಗೆ ಉಳಿತು. ಇದನ್ನ ರೀಅರೇಂಜ್ ಮಾಡಾದ್ಮೇಲೆ, ಸೊ ಇದನ್ನ ಕಂಪ್ಲೀಟ್ ಆಗಿ ರೀಅರೇಂಜ್ ಮಾಡಾದ್ಮೇಲೆ ನಮ್ಗೆ ಏನಂತ ಸಿಕ್ತು, x plus 1/3 whole square plus 2/3 whole square ಅಂತ ಸಿಕ್ತು, ಕಂಪ್ಲೀಟ್ ಆಗಿ ರೀಅರೇಂಜ್ ಮಾಡಾದ್ಮೇಲೆ. ಸೊ now it is in the form of what, x square plus a square. x ಜಾಗದಲ್ಲಿ ಏನಿದೆ, x plus 1/3. a ಜಾಗದಲ್ಲಿ ಏನಿದೆ, 2/3. ನೀವು ಇದನ್ನ ಬೇಕಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. x plus 1/3 ಏನಾಯ್ತು, t ಆಯ್ತು. ಸೊ x is 1, this is 0, dx equals to dt ಬಂತು. ಸೊ ದಟ್ ಈಸ್ ನಥಿಂಗ್ ಬಟ್ dx equals to dt ಅಂತ ಬಂತು, ಕರೆಕ್ಟಾ? ಸೊ ಇವಾಗ ಇದು ಏನಾಗುತ್ತೆ, 1/9 1 upon ಇದನ್ನ t ಅಂತ ತಗೊಂಡಿದ್ದೀರಾ. ಓಕೆ, ಅಂಡ್ 2/3 as it is. dx ಏನಾಯ್ತು, dt ಆಯ್ತು, ಕರೆಕ್ಟಾ? ಸೊ now it is in the form of x square plus a square.
ಎಕ್ಸ್ ಜಾಗದಲ್ಲಿ ಟಿ ಇದೆ, ಎ ಜಾಗದಲ್ಲಿ 2/3 ಅಂತ ಇದೆ. ಓಕೆ, ಆದ್ರೆ ಇದೇನು ಇಂಟಿಗ್ರೇಷನ್ ನಥಿಂಗ್ ಬಟ್ tan inverse x by a into 1 by a. Okay, so this is 1 by 9 as it is 1 by a. A ಜಾಗದಲ್ಲಿ ಏನಿದೆ 2/3 ಇದೆ. tan inverse x by a, t by a, that is 2/3 plus c. ಈಗ ಸ್ವಲ್ಪ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಇದೇನ 2/3 ಇಂದ ಏನಾಯ್ತು, ಇದು 3/2 ಆಯ್ತು. ಇದು tan ಇನ್ವರ್ಸ್ ಏನಾಯ್ತು, ಟಿ ಆಯ್ತು. ಟಿ ಏನಂತ ತಗೊಂಡಿದೀವಿ ನಾವು, ಎಕ್ಸ್ ಪ್ಲಸ್ 1/3 ಅಂತ ತಗೊಂಡಿದೀವಿ, ಡಿವೈಡೆಡ್ ಬೈ 2/3 ಆಯ್ತು. ಕರೆಕ್ಟಾ? ಸೊ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ, ಹೀಗೆ ಇಟ್ಕೋಬೇಡಿ. ಸೊ ದಿಸ್ ಇಸ್ 3 1s 3 3s, ಇದು 3 into 2 6 ಆಯ್ತು. ಇವಾಗ ಇಲ್ಲಿ ಸ್ವಲ್ಪ ಸಾಲ್ವ್ ಮಾಡಿ. ನ್ಯೂಮರೇಟರ್ ನಲ್ಲಿ LCM ಏನಾಯ್ತು, 3 ಆಯ್ತು. ಸೊ ಇಲ್ಲಿ ಏನ್ ಸಿಕ್ತು, 3 + 1 ಸಿಕ್ತು, 3x + 1 ಸಿಕ್ತು. ಇಲ್ಲಿ 2/3 ಸಿಕ್ತು. ಸೊ ಈ 3 ಮತ್ತೆ 3 ಕ್ಯಾನ್ಸಲ್ ಆಯ್ತು. 1/6 tan inverse 3x + 1 divided by 2, and that's your required answer. Okay, so what was my additional work here? ಈ coefficient 9 ಇರ್ಲಿಲ್ಲ, ಸಾರಿ 1 ಇರ್ಲಿಲ್ಲ, 9 ಇತ್ತು. ಸೊ 9 ನ ನಾವು ಇಲ್ಲಿ ಡಿವಿಷನ್ ತಗೋಬೇಕಾಗುತ್ತೆ to make it 9 by 9 as 1. Okay, very important example. Any doubt? Any doubt to anyone? Okay, next ಈ ಪ್ಯಾಟರ್ನ್ ಇರೋದು ಎಲ್ಲ ಮುಗಿಸ್ಬಿಡ್ತೀನಿ. ದಿಸ್ ಪ್ಯಾಟರ್ನ್ ಏನ್ ಹೇಳ್ತಾರೆ, ಫೈಂಡ್ ದ ಇಂಟಿಗ್ರಲ್ ಆಫ್ ದಿಸ್. ಓಕೆ, ಸೊ ಇದನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಳ್ಳೋಣ, ಬಿಕಾಸ್ ನೋ ಅದರ್ ಮೆಥಡ್ ವಿಲ್ ಹೆಲ್ಪ್ ಯು ಹಿಯರ್. ಓಕೆ, ಸೊ ಸಿನ್ಸ್ ನೋ ಅದರ್ ಮೆಥಡ್ ಇಸ್ ಹೆಲ್ಪಿಂಗ್ ಯು, we will take it as a perfect square method, which is first you take x square plus 2x plus 2 expression. Okay, ಈಗ check whether the coefficient of x square is 1 or no. Okay, so clearly the coefficient of x square is 1 here. So let us jump to the next step. ಏನ್ ಹೇಳುತ್ತೆ, take the coefficient of x ಅಂತ ಹೇಳುತ್ತೆ. coefficient of x ಏನಿದೆ ಇಲ್ಲಿ 2 ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಡಿವೈಡ್ ಇಟ್ ಬೈ 2. ಸೊ 2/2 ಎಷ್ಟು ಸಿಕ್ತು ನನ್ಗೆ, ಇಲ್ಲಿ 1 ಅಂತ ಸಿಕ್ತು. ಸೊ ನಾವು ಆಡ್ ಅಂಡ್ ಸಬ್ಟ್ರಾಕ್ಟ್ ದಿಸ್ 1 ಸ್ಕ್ವೇರ್. ಓಕೆ, ಆ ಸ್ಕ್ವೇರ್ ಅನ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ನನ್ಗೆ ಏನ್ ಸಿಕ್ತು ಇವಾಗ ಇಲ್ಲಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಓಕೆ, ಸೊ ಇವಾಗ ಎಕ್ಸ್ ಪ್ಲಸ್ 2x ಬರ್ಕೊಂತೀನಿ, ಆ ಪ್ಲಸ್ 1 ಸ್ಕ್ವೇರ್ ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಏನು ಉಳಿತು, 2 minus 1 ಸ್ಕ್ವೇರ್ ಉಳಿತು. ಸೊ ನಾವು ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a plus b ಹೋಲ್ ಸ್ಕ್ವೇರ್, ವಿಚ್ ಇಸ್ x plus 1 ಹೋಲ್ ಸ್ಕ್ವೇರ್. ಆಮೇಲೆ 2 minus 1 ಏನಾಯ್ತು, 1 ಆಯ್ತು. therefore this is dx divided by x square plus 2x plus 2. ಇದನ್ನ ರೀರೈಟ್ ಮಾಡ್ಕೊಂಡ್ರೆ ಏನಾಯ್ತು ಇವಾಗ, x plus 1 ಹೋಲ್ ಸ್ಕ್ವೇರ್ plus 1 dx. ಈ 1 ಅನ್ನ ನಾನು 1 ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ now it is in the form of 1 by x square plus a square, which is 1 by a tan inverse x by a. Okay, so now ಇಲ್ಲಿ ನಮ್ಗೆ 1 by a ಜಾಗದಲ್ಲಿ 1 ಇದೆ, tan inverse x ಜಾಗದಲ್ಲಿ x plus 1 ಇದೆ, divided by 1 plus c, or that is nothing but tan inverse of x plus 1 plus c, and that's your required integral. Okay, so this is how you have to make the perfect square methods. So this is again very important. Idr mele nimge one question bande barutte, sure question. Okay, so I will do one more, then we can stop. Remaining solved problems you all can try. Next ಏನು ಹೇಳ್ತಾರೆ, this question. Okay, so again this is not perfect square and you can see it is a polynomial form. So ನಾನು ಅದನ್ನ first consider ಮಾಡ್ಕೊಂತೀನಿ 4x square. Okay, so ಈಗ always x square term should be positive. So therefore I will take minus out. So ಇವಾಗ ಇದೇನಾಯ್ತು, minus 9x ಆಯ್ತು, ಇದು 4x square ಆಯ್ತು. ಅಥವಾ ಇದನ್ನ ನಾನು ಹೇಗೆ ಬರ್ಕೋಬಹುದು, 4x square minus 9x ಅಂತ ಬರ್ಕೋಬಹುದು. Okay, so first step ಏನ್ ಹೇಳುತ್ತೆ, coefficient of x square should be always 1 ಅಂತಾನೆ ಹೇಳುತ್ತೆ. ಆದ್ರೆ ಇಲ್ಲಿ ನಮ್ಗೆ 1 ಇಲ್ಲ, ಏನಿದೆ 4 ಇದೆ. ಸೊ ಆ 4 ಅನ್ನ ನಾನು ಹೊರಗಡೆ ತಗೊಂಡ್ರೆ ಇದು x square ಆಯ್ತು, ಇದು 9 minus 4, sorry 9 by 4 x ಆಯ್ತು. ಓಕೆ, ಸೊ 4 I have taken out. Now you take, so minus 4 ಸದ್ಯಕ್ಕೆ ಹಂಗೆ ಇಟ್ಕೊಳ್ಳಿ. Now you take the coefficient of x. Okay,
ಸೊ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 9/4 ಇದೆ. ಓಕೆ, ಡಿವೈಡ್ ಇಟ್ ಬೈ 2. ಓಕೆ, ಸೊ ಏನಾಯ್ತು 9/4 ಡಿವೈಡ್ ಬೈ 2. ಅವಾಗ 9/4 ಡಿವೈಡ್ ಬೈ 2 ಅವಾಗ ಎಷ್ಟಾಯ್ತು ಇದು 9/8 ಆಯ್ತು. ಕರೆಕ್ಟ್ ಅಲ್ವಾ? ಸೊ ನಾವು ಹ್ಯಾವ್ ಟು ಆಡ್ ಅಂಡ್ ಸಬ್ಟ್ರಾಕ್ಟ್ ದಿಸ್. ಸೊ ಈ -4 ಹಂಗೆ ಇಟ್ಕೊಳ್ಳೋಣ ಸದ್ಯಕ್ಕೆ. x² ಮೈನಸ್ 9/4x ಪ್ಲಸ್ 9/8 ಹೋಲ್ ಸ್ಕ್ವೇರ್ ಮೈನಸ್ 9/8 ಹೋಲ್ ಸ್ಕ್ವೇರ್ ಅಂತ ಆಯ್ತು. ಸೊ ಇದು ನಿಮ್ದು ಯಾವ ಫಾರ್ಮ್ ನಲ್ಲಿ ಇದೆ ಇವಾಗ? ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಮೈನಸ್ ಬಿ, ವಿಚ್ ಇಸ್ a ಮೈನಸ್ ಬಿ ಆಯ್ತು. ಆಮೇಲೆ ಇದು 9/8 ಹೋಲ್ ಸ್ಕ್ವೇರ್ ಆಲ್ರೆಡಿ ಸ್ಕ್ವೇರ್ ಫಾರ್ಮ್ ನಲ್ಲೇ ಇದೆ. ಈಗ ಈ 4 ಹಂಗೆ ಇಟ್ಕೊಂಡು ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಮೈನಸ್ ಟರ್ಮು ಪ್ಲಸ್ ಟರ್ಮ್ ಆಯ್ತು, ಪ್ಲಸ್ ಟರ್ಮು ಮೈನಸ್ ಟರ್ಮ್ ಆಯ್ತು. ಓಕೆ, ಸೊ ದಿಸ್ ಇಸ್ 9/8 whole square. So this is your squared form. Therefore, integration of 1 by 9x minus 4x square. ಇದು dx ಹಂಗೆ ಉಳಿತು. ಈ ಡಿನಾಮಿನೇಟರ್ ನಿಮ್ಗೆ ಏನ್ ಸಿಕ್ತಿ ಇವಾಗ? 4 into 9 minus 8 whole square minus x minus 9/8 whole square ಅಂತ ಸಿಕ್ತು. And it is all under the root. This entire form is under the root. Okay. So this is integration. Root 4 ಎಷ್ಟಾಯ್ತು? 2 ಆಯ್ತು. ಆಮೇಲೆ ಇದೇನಾಯ್ತು 9 minus 8 whole square and this is x minus 9/8 whole square. So now it is in the form of root a square minus x square, which is nothing but what? Sin inverse x by a plus c. Okay. So ಈ 1/2 ಹಂಗೆ ಉಳಿತು. Sin inverse x. x ಜಾಗದಲ್ಲಿ ಏನಿದೆ ನಮ್ಗೆ? This is what we have in the place of x divided by a. a ಜಾಗದಲ್ಲಿ ಏನಿದೆ? 9/8 ಇದೆ. But don't keep it as it is. Solve little bit. Solve the LCM in the numerator. So this will be 8. So ಇಲ್ಲಿ ಎಷ್ಟಾಯ್ತು? 8x minus 9 ಆಯ್ತು. ಆಮೇಲೆ ಡಿವೈಡೆಡ್ ಬೈ ಏನಾಯ್ತು? 9/8 ಆಯ್ತು. ಸೊ ಈ 8 ಮತ್ತೆ ಈ 8 ಕ್ಯಾನ್ಸಲ್ ಆಯ್ತು. So what is remaining? 1/2 sin inverse of 8x minus 9 divided by 9 plus c. And that's your required answer. Okay. So this is how you have to make the perfect square. And before making perfect square, all the 6 results of particular functions, integral of particular functions, you should be perfect. Okay. So idr mele nimge one definite question bande barutte. Okay. So I hope this if you don't understand, please watch the videos again and again and make sure that you are perfect with this. Okay. So fine, let us end the class here.